ಸುದೀಪ್ ಸರ್ ಅಂದ ನಟ ಯಶ್ ಬಗೆಹರಿಯಿತು 7 ವರ್ಷಗಳಿಂದ ಇದ್ದಂತಹ ಆ ಹಿಂದಿನ ವಿವಾದ. ಧನ್ಯವಾದಗಳು ಸರ್ ಅಂತ ಯಶ್ ಪ್ರತಿಕ್ರಿಯೆ ಕೊಟ್ಟಿದ್ದು ಟಾಕ್ಸಿಕ್ ಟೀಸರ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಕಿಚ್ಚ. ಸೊ ಕಿಚ್ಚನ ಮೆಚ್ಚುಗೆಗೆ ಯಶ್ ಈ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಥ್ಯಾಂಕ್ಸ್ ನ ವಿಚಾರ, ಅದರಲ್ಲೂ ಕೂಡ ಅವರು ಬಳಕೆ ಮಾಡಿದಂತಹ ಪದ ಸರ್, ಥ್ಯಾಂಕ್ಸ್ ಸರ್ ಅಂತ ಹೇಳಿ ಯಶ್ ಬರೆದುಕೊಂಡಿರೋದು ನಿಮ್ಮಂತಹ ಹಿರಿಯರಿಂದಲೇ ಕಲಿತೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿರೋದು. ಇದೀಗ ಎಲ್ಲ ಹಿಂದಿನ ಕಹಿ ನೆನಪುಗಳು ಅಥವಾ ವಿವಾದ ಇವೆಲ್ಲವೂ ಕೂಡ ಬಗೆಹರಿದಿದೆ. 2017ರಲ್ಲಿ ಸುದೀಪ್ ಸರ್ ಅನ್ನಲಿಲ್ಲ ಅಂತ ಒಂದು ವಿವಾದವೇ ಎದ್ದಿತ್ತು. ಫಿಟ್ನೆಸ್ ಚಾಲೆಂಜ್ ವೇಳೆ ಸುದೀಪ್ ಅವರಿಗೆ ಯಶ್ ಸುದೀಪ್ ಅಂತ ಹೇಳಿದ್ದು ಹಿರಿಯರಿಗೆ ಗೌರವ ಕೊಡಿ ಅನ್ನುವ ವಿವಾದವೂ ಕೂಡ ನಡೆದು ಹೋಗಿತ್ತು. ಈ ಬಗ್ಗೆ ಕಿಚ್ಚ ಸುದೀಪ್ ಸಹ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದೀಗ ಕೊನೆಗೂ ಸುದೀಪ್ ಸರ್ ಅಂತ ಹೇಳಿ ಕರೆದಿದ್ದು ಯಶ್ ಬಗೆಹರಿಯಿತು 7 ವರ್ಷಗಳ ಹಿಂದಿನ ವಿವಾದ. ಈಗಾಗಲೇ ಇಂತಹ ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಆದರೂ ಕೂಡ ಕೆಲವು ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ. ಈಗಾಗಲೇ ಇಡೀ ಜಗತ್ತೇ ನಮ್ಮ ಸ್ಯಾಂಡಲ್ವುಡ್ ತಿರುಗಿ ನೋಡ್ತಾ ಇದೆ. ಅಂತಹ ಸಿನಿಮಾಗಳು ಸ್ಯಾಂಡಲ್ವುಡ್ ಕಡೆಯಿಂದ ಬರುವಂತಹ ಸಂದರ್ಭದಲ್ಲಿ ಇಂತಹ ವಿಚಾರಗಳು ಎಲ್ಲೋ ಒಂದು ಕಡೆ ಒಗ್ಗಟ್ಟಿಲ್ವಾ ಅಥವಾ ನಾಯಕರುಗಳ ನಡುವಿನ ಹೋರಾಟಗಳು ಅಥವಾ ನಾಯಕರುಗಳ ನಡುವಿನ ಈ ರೀತಿಯಂತಹ ಒಂದು ಕೋಪ ಮುನಿಸು ಇದು ಮತ್ತೊಂದು ಬೆಳವಣಿಗೆಗಳಿಗೆ ಕೂಡ ಕಾರಣ ಆಗ್ತಾ ಇದ್ದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆದ್ರೆ ಇಲ್ಲಿ ಸುದೀಪ್ ಕೂಡ ಯಾವುದೇ ರೀತಿಯಂತಹ ಆ ರೀತಿಯ ಕೋಪ ತಾಪವನ್ನ ಇಟ್ಟುಕೊಳ್ಳದೆ ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಒಂದು ಟೀಸರ್ಗೂ ಕೂಡ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಅವರಿಗೆ ಬೆಸ್ಟ್ ವಿಶಸ್ ಅನ್ನ ಕೂಡ ಹೇಳಿದ್ರು. ಅವರ ಆ ರೀತಿಯಾಗಿ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಅದೇ ಕಾರಣಕ್ಕಾಗಿ ಯಶ್ ಕೂಡ ಥ್ಯಾಂಕ್ಸ್ ಸರ್ ಅಂತ ಹೇಳುವುದರ ಮೂಲಕ ಈ ಹಿಂದೆ ಏನು ಒಂದಷ್ಟು ವಿವಾದಗಳು ಆಗಿತ್ತು, ಯಾಕಂದ್ರೆ ಫಸ್ಟ್ ಆರಂಭ ಆಗೋದೇ ಫ್ಯಾನ್ಸ್ನಿಂದ, ಆನಂತರ ಇವೆಲ್ಲವೂ ಕೂಡ ಅವರಿಗೆ ವಿಚಾರ ಗೊತ್ತಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಅವೆಲ್ಲವೂ ಕೂಡ ದೊಡ್ಡದಾಗಿ ಹೋಗ್ತಾ ಹೋಗುತ್ತೆ. ಇದೀಗ ಆ ಎಲ್ಲಾ ವಿವಾದವನ್ನ ಬಗೆಹರಿಸಿಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿ ಎಷ್ಟೇ ಬೆಳೆದ್ರೂ ಕೂಡ ನಾಯಕರುಗಳನ್ನ ಮುನಿಸು ಕೋಪ ಸಣ್ಣ ಸಣ್ಣ ವಿಚಾರಗಳು ಅದು ಎಷ್ಟೋ ದೊಡ್ಡ ಸಂದರ್ಭದಲ್ಲಿ ದೊಡ್ಡ ಪರಿಣಾಮಗಳು ಉಂಟಾಗಿದ್ದನ್ನು ಕೂಡ ನಾವು ಗಮನಿಸಿದ್ವಿ. ಈಗ ಒಂದು ರೀತಿಯಲ್ಲಿ ಸುದೀಪ್ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಯಶ್ ಕೂಡ ಆ ರೀತಿಯಾಗಿ ಹೆಜ್ಜೆಯನ್ನ ಮುಂದಿಟ್ಟು ಸರ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿರೋದು ಎಲ್ಲವೂ ಕೂಡ ಈ ಹಿಂದೆ ಏನು ವಿವಾದ ಇತ್ತು, ಅಸಮಾಧಾನ ಇತ್ತು ಅವೆಲ್ಲವೂ ಕೂಡ ಬಗೆಹರಿಸುವಂತಹ ಪ್ರಯತ್ನ ಆಯ್ತಾ ಇಲ್ಲಿ? ಖಂಡಿತ ನವಿತಾ, ಯಾಕಂತ ಹೇಳಿದ್ರೆ ಇಲ್ಲಿ ಸ್ಟಾರ್ ವಾರ್ ಅನ್ನುವಂಥದ್ದು ಯಾರ ನಡುವೆನೂ ಇಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಒಬ್ರಿಗೊಬ್ರು ಒಳ್ಳೆಯ ಗೆಳೆತನದಿಂದಲೇ ಇರ್ತಾರೆ. ಒಬ್ಬೊಬ್ಬರ ಸಿನಿಮಾಗಳಿಗೂ ಕೂಡ ಶುಭಾಶಯವನ್ನ ಹಂಚ್ಕೊಳ್ತಾನೆ ಇರ್ತಾರೆ. ಅದರಲ್ಲೂ ಇತ್ತೀಚಿನ ದಿನದಲ್ಲಂತೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಪ್ರತಿಯೊಂದು ವಿಚಾರನೂ ಕೂಡ ಎಲ್ಲ ವಿಚಾರಗಳಿಗೂ ಕೂಡ ತಾಳೆ ಹಾಕುತ್ತೆ. ಅಂದ್ರೆ ಯಾವತ್ತೋ ನಡೆದಿದ್ದಂತಹ ವಿಷಯ ಇವತ್ತಿಗೆ ಬೆಳಕಿಗೆ ಬರುತ್ತೆ, ಯಾವತ್ತೋ ಅಂದಿದಂತಹ ಮಾತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗುತ್ತೆ. ಅಂಥದೇ ಒಂದು ವಿಚಾರ ಇವತ್ತು ಚರ್ಚೆ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ. ಅದು ಯಶ್ ಸುದೀಪ್ ರವರಿಗೆ ಧನ್ಯವಾದಗಳು ಸರ್, ಅಂದ್ರೆ ಥ್ಯಾಂಕ್ ಯು ಸರ್ ಅನ್ನುವಂತಹ ಒಂದು ವಿಚಾರ. 7 ವರ್ಷದಿಂದ ಒಂದು ಫಿಟ್ನೆಸ್ ಚಾಲೆಂಜ್ ಅನ್ನುವಂಥದ್ದು ನಡೀತಾ ಇರುತ್ತೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ರಿತೇಶ್ ದೇಶ್ಮುಖ್ ಆಗಿರಬಹುದು, ಸುದೀಪ್ ಅವರು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಯಶ್ ಅವರು, ಸೊ ಎಲ್ಲರೂ ಕೂಡ ಈ ಒಂದು ಫಿಟ್ನೆಸ್ ಚಾಲೆಂಜ್ಗೆ ಬರ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಶ್ ಸುದೀಪ್ ಅವರಿಗೆ ಒಂದು ಫಿಟ್ನೆಸ್ ಚಾಲೆಂಜ್ ಅನ್ನ ಹಾಕ್ತಾರೆ ಒಂದು ವಿಡಿಯೋವನ್ನ ಮಾಡೋ ಮೂಲಕ. ಸೊ ಆವಾಗ ಹಾಯ್ ಸುದೀಪ್ ಅನ್ನುವಂತಹ ಮಾತನ್ನ ಹೇಳ್ತಾರೆ ಯಶ್. ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಅದರಲ್ಲೂ ಸುದೀಪ್ ಅವರ ಅಭಿಮಾನಿಗಳಂತೂ ಹಿರಿಯರಿಗೆ ಗೌರವವನ್ನ ಕೊಡಬೇಕು, ಅವರು ಸುದೀಪ್ ಅನ್ನುವಂಥದ್ದು ಅಂದಂತಹ ರೀತಿ ಸರಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ವಾದ ವಿವಾದಗಳು ನಡೆಯುತ್ತೆ. ಬಟ್ ಸುದೀಪ್ ಅವರು ಎಲ್ಲೋ ಒಂದು ರೀತಿ ಸೈಲೆಂಟ್ ಆಗಿರ್ತಾರೆ. ಬಟ್ ಆ ನಂತರದಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಯಶ್ ಅವರು ಏನು ಮಾಡ್ತಾರೆ, ನನಗೆ ಅವರನ್ನು ಸರ್ ಅಂತ ಕರೆದಿದ್ದ ಕೂಡಲೇ ಗೌರವ ಕಡಿಮೆ ಆಗೋದಿಲ್ಲ, ಗೌರವ ಅನ್ನೋದು ನನ್ನ ಮನಸ್ಸಿನಲ್ಲಿದೆ, ಈ ಒಂದು ವಿವಾದವನ್ನು ಇಲ್ಲಿಗೆ ಬಿಡಿ ಅನ್ನುವಂತಹ ಒಂದು ಸ್ಟೇಟಸನ್ನು ಹಾಕೊಳ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಕೂಡ ಮಾಡ್ತಾರೆ. ಅದಾದ ನಂತರ ಈಗ ಟಾಕ್ಸಿಕ್ ಅಬ್ಬರ ಎಲ್ಲ ಕಡೆನೂ ಕೂಡ ಜೋರಾಗಿದೆ. ಆ ಒಂದು ಟೀಸರ್ಗೆ ಬಾಲಿವುಡ್ ಮಂದಿಯಿಂದ ಹಿಡಿದು ಸ್ಯಾಂಡಲ್ವುಡ್ನ ಎಲ್ಲ ನಟರು ಕೂಡ ಶುಭಾಶಯವನ್ನ ತಿಳಿಸ್ತಾರೆ. ಯಶ್ ಅವರ ಹುಟ್ಟುಹಬ್ಬದ ದಿನ ರಿಲೀಸ್ ಆಗಿದ್ದಂತಹ ಒಂದು ಟೀಸರ್ಗೆ ಈ ಒಂದು ಸಂದರ್ಭದಲ್ಲಿ ಸುದೀಪ್ ಅವರು ಕೂಡ ಯಶ್ ಅವರಿಗೆ ಶುಭಾಶಯವನ್ನ ತಿಳಿಸ್ತಾರೆ. ಈಗ ಎಲ್ಲರಿಗೂ ಕೂಡ ಯಶ್ ಒಂದು ಧನ್ಯವಾದವನ್ನ ತಿಳಿಸುವಂತಹ ಸಂದರ್ಭದಲ್ಲಿ ಧನ್ಯವಾದಗಳು ಸರ್ ಅನ್ನುವಂತಹ ಮಾತನ್ನ ಹೇಳಿರೋದು. 7 ವರ್ಷದ ಹಳೆಯ ಏನು ಒಂದಿತ್ತು ವಿವಾದ, ಅಂದ್ರೆ ಟಾಕ್ ವಾರ್ ಅನ್ನೋದು ಏನಿತ್ತು ಅದಕ್ಕೆ ತೆರೆ ಎಳೀತು ಅನ್ನುವಂತಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಸುಖಾಂತ್ಯವನ್ನ ಕಂಡಿದೆ ಅಂತಾನೆ ಹೇಳ್ಬೋದಾಗಿದೆ ನವಿತಾ. ಥ್ಯಾಂಕ್ ಯು ಗೀತಾ.